ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಂದು ವ್ಲಾಗ್. ನಾವು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಹೋಗೋದು ಅಂತ ಒಂದು ದಿನ ಫಿಕ್ಸ್ ಆಗಿತ್ತು. ಇದು ಲಾಸ್ಟ್ ವೀಕ್, ಹಾಗಾಗಿ ನನಗೆ ಕರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಈವೊಂದು ವಿಡಿಯೋ ಶೂಟ್ ಮಾಡಿದ್ರು, ಅದನ್ನು ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ನಾವು ಹೊರಟಿದ್ದು ಲಾಸ್ಟ್ ವೀಕ್ ಗುರುವಾರ, ಅಂದರೆ ಇವತ್ತಿಗೆ ಒಂದು ವಾರ ಹಿಂದೆ. ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 6:30 ಅಷ್ಟೊತ್ತಿಗೆಲ್ಲ ನಾವು ಮನೆಯಿಂದ ಹೊರಟೆವು. ನಾನು, ಹಸ್ಬೆಂಡ್, ಮಕ್ಕಳು ಮತ್ತು ನನ್ನ ಹಸ್ಬೆಂಡಿದು ದೊಡ್ಡಪ್ಪ ದೊಡ್ಡಮ್ಮ ಮತ್ತು ಅವ್ರ ಮಗ ಬರೋರಿದ್ದರು. ಈ ಟ್ರಿಪ್ ಯಾಕೆ ಸಡನ್ನಾಗಿ ಪ್ಲ್ಯಾನ್ಡ್ ಅಂತ ಹೇಳಿದರೆ, ಅಂದರೆ ಈ ವೀಕ್ ಡೇಸಲ್ಲಿ ಅಥವಾ ಸ್ಕೂಲ್ ಡೇಸಲ್ಲಿ ಅಂತ. ಅಂದರೆ ಈ ಪ್ರತಿ ಕುಟುಂಬದಲ್ಲಿ ಒಂದು ಮುಡಿಪು ಅಂತ ಇರ್ತದೆ ನೋಡಿ. ಮುಡಿಪು ಅಂತ ಹೇಳ್ತಾರೆ, ನಂಗೆ ಅದಕ್ಕೆ ಬೇರೆ ವರ್ಡ್ ಗೊತ್ತಿಲ್ಲ. ಅದನ್ನು ಎಲ್ಲರೂ ತಿರುಪತಿಗೆ ಹೋಗಿಯೇ ಹಾಕ್ತಾರೆ. ಅಂದರೆ ತಿರುಮಲ ಹುಂಡಿಯಲ್ಲಿ ಹಾಕಿದ್ರೇ ಅದು ದೇವರಿಗೆ ಸಲ್ಲಿಕೆ ಆಗೋದು ಅಂತ ಒಂದು ನಂಬಿಕೆ ಎಲ್ಲರದ್ದು. ಸೊ ಅದನ್ನು ಹಾಕೋದಕ್ಕೋಸ್ಕರ ದೊಡ್ಡಪ್ಪ ನನ್ನ ಹಸ್ಬೆಂಡಿಗೆ ಒಂದು ಸತಿ ಹೇಳಿದರು ಅದ್ರ ಬಗ್ಗೆ. ಸೊ ಇವರು ಹೋಗುವ, ನನಗೂ ಹೋಗೋದಕ್ಕಿದೆ, ಅಂದರೆ ನಮಗೂ ಫ್ಯಾಮಿಲಿ ಹೋಗೋದಕ್ಕಿದೆ, ನಾವು ಮನೆ ಕಟ್ಟುವಂಥ ಟೈಮಲ್ಲೂ ನನ್ನ ಹಸ್ಬೆಂಡ್ ನೆನೆಸ್ಕೊಂಡಿದ್ರಂತೆ ನಾವು ಹೀಗೆ ಫ್ಯಾಮಿಲಿ ಸಮೇತ ಬರ್ತೇವೆ ಅಂತ. ಹಾಗಾಗಿ ಇದೊಂದು ಕರೆಕ್ಟ್ ನಮಗೆ ಟೈಮ್ ಬಂತು. ಅದಕ್ಕೆ ನಾವು ಮಾಡ್ಕೊಂಡಿದ್ದು ಅಂತ ಹೇಳೋದಕ್ಕಿಂತ ದೇವರೇ ನಮ್ಮನ್ನು ಕರೆಸ್ಕೊಂಡ್ರು ಅವ್ರನ್ನ ನೋಡೋದಕ್ಕೆ ಅಂತ ನಾನು ನಂಬ್ತೇನೆ. ಸೊ ಹಾಗಾಗಿ ಒಂದು ಫೈನ್ ಡೇ ನಾವು ಹೊರಟೆವು ಅವ್ರನ್ನ ಪಿಕ್ ಮಾಡಿ. ನಾವಂದ್ರೆ ಅವ್ರ ಮನೆಗೆ ಹೋಗಿ ಅಲ್ಲಿ ಮುಡಿಪೇನಿದೆ ಅದಕ್ಕೆ ಪೂಜೆ ಎಲ್ಲ ಮಾಡಲಿಕ್ಕಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟೆವು. ಬೆಳಗ್ಗೆ ಬೇಗ ಹೊರಟಿದ್ರಿಂದ ಮತ್ತು ಸ್ವಲ್ಪ ತಿಂಡಿ ನಾವು ಅವ್ರ ಮನೇಲಿ ಮಾಡಿದ್ರಿಂದ ನಮ್ಗೆ ಅಷ್ಟೊಂದು ಹಸಿವಾಗಲಿಲ್ಲ. ಹೋಗ್ತಾ ಒಂದವಿ ಹರ್ಷ ಗಾರ್ಡನ್ ಅಂತ ಏನಿದೆ ಆ ಹೋಟೆಲಲ್ಲಿ, ಅಂದರೆ ತುಂಬ ಒಳ್ಳೆ ಕ್ವಾಲಿಟಿ ಫುಡ್ ಸಿಗ್ತದೆ. ಬಟ್ ಸ್ಲೈಟ್ಲಿ ಕಾಸ್ಟ್ಲಿಯರ್ ಸೈಡ್ ಅಂತ ಹೇಳ್ಬೋದು. ಬಟ್ ವರ್ತ್ ಗಿವಿಂಗ್ ಹೇಳ್ತಾರಲ್ಲ ಹಾಗೆ. ಸೊ ಅಲ್ಲಿ ನಾವು ಫುಡ್ ಅಂದರೆ ಬ್ರೇಕ್ಫಾಸ್ಟ್ ತಿಂದೆವು. ಇನ್ನೊಂದು ಹೇಳಿದರೆ, ಇಲ್ಲಿ ಈ ವ್ಲಾಗಲ್ಲಿ ನಾನು ಕರೆಕ್ಟಾಗಿ ಅಂದರೆ ನಮ್ಮ ಜೊತೆ ಯಾರು ಬಂದಿದ್ದರು ಮತ್ತು ಪ್ರತಿಯೊಂದು ಪ್ಲೇಸಲ್ಲೂ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಯಾಕೆ ಆಗಲಿಲ್ಲ ಹೇಳಿದರೆ, ನಮಗೆ ನಮಗೆ ಇಷ್ಟು ವರ್ಷದಿಂದ ಒಂದು ಅಭ್ಯಾಸ ಆಗೋಗಿದೆ ಕ್ಯಾಮ್ರಾದೊಟ್ಟಿಗೆ ಅಂತ ನಮ್ಮ ಫ್ಯಾಮಿಲಿ. ಬಟ್ ಅವ್ರು ಹೇಗೆ ಅದಕ್ಕೆ ಕಂಫರ್ಟೇಬಲ್ ಇರ್ತಾರಾ ಇಲ್ವಾ. ಸೊ ನಾನು ಹಾಗಾಗಿ ಅವ್ರನ್ನ ಅಷ್ಟೊಂದು ಕ್ಯಾಪ್ಚರ್ ಮಾಡಲಿಲ್ಲ. ಈವನ್ ಫೋಟೋಸು ಇಲ್ಲ ನನ್ನ ಹತ್ರ ಹೇಳಬೇಕು ಹೇಳಿದರೆ, ಯಾಕಂದರೆ ತುಂಬ ಹೆಕ್ಟಿಕ್ ಇತ್ತು ಆ 3 ಡೇಸ್ ಏನಿತ್ತು, ಗುರುವಾರ, ಶುಕ್ರವಾರ, ಶನಿವಾರ ನಾವು ರಿಟರ್ನ್ ಬಂದಿದ್ದು. ಸೊ ಇಲ್ಲಿ ನಾವು ತಿಂದು ಮುಗಿಸಿ ಅಲ್ಲಿಂದ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಮಂಗಳೂರಿಂದ ತಿರುಪತಿ ಹೇಳಿದರೆ ಸಚ್ ಅ ಲಾಂಗ್ ಜರ್ನಿ. ಪ್ಲಸ್ ಅವರು ಏಜ್ ಆದವರು, ಅವ್ರ ಕಂಫರ್ಟೇಬಲ್ನೆಸ್ ನಾವು ನೋಡ್ಕೋಬೇಕು. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ಕೊಟ್ಟು ನಮ್ಮ ಜರ್ನಿನ ನಾವು ಮುಂದುವರಿಸಿದ್ವಿ. ಇದು ದಾಬಸ್ಪೇಟೆ. ನೀವು ನೋಡ್ಬೋದು, ನಾನು ಅಷ್ಟೊಂದು ಕವರ್ ಮಾಡೇ ಇಲ್ಲ ಆನ್ ದ ವೇಯಲ್ಲಿ. ಜಸ್ಟ್ ಹೀಗೆ ಹೋಗ್ತಾ ಏನು ನೇಚರ್ ಸೀನ್ಸ್ ಇದೆ ಅದನ್ನು ಮಾತ್ರ ತೋರಿಸಿದ್ದೆ ಹೊರತು ಬೇರೆ ಏನು ಅಂತ ಫನ್ ಮೂಮೆಂಟ್ ಏನೂ ಇರಲಿಲ್ಲ. ಹೀಗೆ ಮಾತಾಡ್ಕೊಂಡು ನಾವು ಹೋಗ್ತಾ ಇದ್ವಿ. ಇಲ್ಲಿಂದ ಮುಂದೆ ಹೋದ್ಮೇಲೆ ನೆಕ್ಸ್ಟು ಊಟ ಮಾಡಬೇಕಿತ್ತಲ್ವ. ಸೊ ಊಟ ಮಾಡೋದು ಒಂದು ಪ್ಲೇಸಲ್ಲಿ ಅಂತ ಇನ್ನೊಂದು ಹೋಟೆಲ್ಗೆ ಹೋಗಿದ್ವಿ. ಅದು ಫುಡ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ಅದು ನಂಗೆ ಹೋಟ್ಲ್ ಹೆಸರು ನೆನಪಿಲ್ಲ ಮತ್ತು ನಾನು ಯಾವ ಫೋಟೋಸ್ ವೀಡಿಯೋಸು ತೆಗೆದಿಲ್ಲ. ಮತ್ತು ಒಂದು ಕಡೆ ಸುಮ್ಮನೆ ಹೀಗೆ ಬ್ರೇಕ್ ಅಂತ ನಿಲ್ಲಿಸಿದಾಗ ಅಲ್ಲಿ ಇದೊಂದು ಸಿಕ್ತು ನೋಡಲಿಕ್ಕೆ. ಇದು ಏರೋಪ್ಲೇನಿದು ರೆಕ್ಕೆ ನೋಡಿ, ಎಷ್ಟು ವಿಶಾಲವಾಗಿದೆ, ಎಷ್ಟು ದೊಡ್ಡದಾಗಿದೆ. 2 ಲಾರಿಯಲ್ಲಿ ಅದು ಅಂದರೆ ಟ್ರಾನ್ಸ್ಪೋರ್ಟ್ ಆಗ್ತಾಯಿತ್ತು. ನೆಕ್ಸ್ಟ್ ಇದು ಹೋಗ್ತಾ ಒಂದು ದಾರಿ. ಗುರುವಾರ ನಾವು ಸ್ಟೇ ಆಗೋದಕ್ಕೆ ಅಂತ ನನ್ನ ಅಣ್ಣ ಒಂದು ಫ್ಲ್ಯಾಟ್ ಬುಕ್ ಮಾಡಿದ್ದ. ಅಂದರೆ 2 BHK ಫ್ಲ್ಯಾಟೇ ಸಿಗ್ತದೆ ನೋಡಿ, ಆ ಥರ ರೂಮಲ್ಲ, ಪ್ರಾಪರ್ ಮನೆ ಹೇಗಿರ್ತದಲ್ಲ ಹಾಗೇ ಒಂದು ಮನೇನ ಬುಕ್ ಮಾಡಿದ್ದ. ನಾವು ಅಲ್ಲಿ ರೀಚ್ ಆಗಬೇಕಿತ್ತು ಆ್ಯಂಡ್ ನಾವು ಬೇಗನೆ ರೀಚ್ ಆದ್ವಿ. 7:30ಗೆಲ್ಲ ನಾವು ರೂಮ್ಗೆ ರೀಚ್ ಆಗಿದ್ವಿ. ಹೋಗ್ತಾ ದಾರಿಯಲ್ಲೇ ನಮಗೆ ಈ A to B ಸಿಕ್ತು. ಸೊ ಲೈಟಾಗಿ ಸ್ನ್ಯಾಕಿಂಗ್ ಮಾಡಿ ಆಮೇಲೆ ಹೋಗುವ ಅಂತ ಇಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಿಂದು ಒಂದು ಸ್ವಲ್ಪ ಎಲ್ಲ ಆದಮೇಲೆ ಹೊರಡೋಷ್ಟು ಟೈಮಲ್ಲಿ ನಾನು ಈ ಸ್ವಲ್ಪ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ.
ಇಲ್ಲಿಂದ ಮತ್ತೆ ನಾವು ಸ್ವಲ್ಪನೇ ದೂರದಲ್ಲಿ, ಯಾಕಂದರೆ ಆಲ್ಮೋಸ್ಟ್ ಒಂದು 6:30 ಆಗಿರ್ಬೋದು. ಇಲ್ಲಿ ಸ್ಪೆಷಾಲಿಟಿ ಮುಳ್ಬಾಗ್ಲು ದೋಸೆ ಹೇಳ್ತಾರಲ್ಲ ಅದಿತ್ತು. ಸೊ ಅದನ್ನೆಲ್ಲ ಟೇಸ್ಟ್ ಮಾಡಿದ್ವಿ. ಅದಾದಮೇಲೆ ಇನ್ನು ನಮ್ಮ ಫ್ಲ್ಯಾಟ್ಗೆ ನಾವು ಆಮೇಲೆ ಹೋಗುವ. ಫಸ್ಟ್ ಪದ್ಮಾವತಿ ಟೆಂಪಲ್ನ ಒಂದು ದರ್ಶನ ಮುಗಿಸ್ಕೊಳ್ಳುವ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತು. 8:30 ಏನೋ ಆಗಿತ್ತು. 9ಗೆಲ್ಲ ಟೆಂಪಲ್ ಕ್ಲೋಸ್ ಅಂತ ಹೇಳಿದರು. ಸೊ ಬೇಗ ಬೇಗ ನಾವು ಹೋಗಿ ನಮ್ಮ ಮೊಬೈಲ್ಸ್ ಎಲ್ಲ ಅಲ್ಲಿ ಸರೆಂಡರ್ ಮಾಡಬೇಕು, ಅಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು. ಯಾರಿಗೂ ಮೊಬೈಲ್ ಕ್ಯಾಮ್ರಾ ಯಾವುದೂ ಒಳಗಡೆ ತಗೊಂಡು ಹೋಗ್ಲಿಕ್ಕಿಲ್ಲ. ಸೊ ಅಮ್ಮನವ್ರ ದರ್ಶನ ಆಗಿ ಬಂದಮೇಲೆ ಹೊರಗಡೆಯಿಂದ ನಾನು ಈ ವಿಡಿಯೋ ಒಂದು ಮಾಡಿದ್ದೆ. ಜಸ್ಟ್ ಆ ಸ್ಟ್ರೀಟ್ ಏನಿದೆ ಅಲ್ಲ, ರಥ ಬೀದಿ ಹೇಳ್ತೀವಿ, ಅದರ ಒಂದು ಲುಕ್ ನೀವು ನೋಡ್ಬೋದು. ಹೀಗೆ ಇತ್ತು. ಇನ್ನೇನೆಲ್ಲ ಕ್ಲೋಸಿಂಗ್ ಟೈಮ್, ಕೆಲವು ಕ್ಲೋಸೇ ಆಗಿಬಿಟ್ಟಿತ್ತು ಶಾಪ್ಗಳೆಲ್ಲ. ಸೊ ಈ ದೇವಸ್ಥಾನ ನೋಡ್ಲಿಕ್ಕೆ ಹೀಗೆ ಉಂಟು. ವೈಬ್ ಅಂತೂ ತುಂಬ ಪಾಸಿಟಿವ್ ವೈಬ್ ಇತ್ತು ನಿಜ ಹೇಳಬೇಕಂದ್ರೆ. ಇದು ನಾವು ಸ್ಟೇ ಆಗಿದ್ದಂಥ ಫ್ಲ್ಯಾಟಿಂದ ಈ ಬೆಳಗ್ಗೆ ನಾನು ಕ್ಯಾಪ್ಚರ್ ಮಾಡಿದ್ದು ಈ ವಿಡಿಯೋ. ಫ್ಲ್ಯಾಟ್ನ ನನಗೆ ತೋರಿಸ್ಲಿಕ್ಕಾಗಲಿಲ್ಲ, ತುಂಬ ಚೆನ್ನಾಗಿತ್ತು. 2000 ಸಮಥಿಂಗ್ಗೆ ಈ ಫ್ಲ್ಯಾಟ್ ಸಿಕ್ಕಿತ್ತು ನಮಗೆ, ಬಟ್ ವರ್ತ್ ಇಟ್ ಆಯಿತಾ. ನೆಕ್ಸ್ಟ್ ಅಲ್ಲಿಂದ ನಾವು ಬೆಳಗ್ಗೆ ರೆಡಿಯಾಗಿ ಬೇಗ ಹೊರಟಿದ್ದು ಸೀದಾ ಕಾಳಹಸ್ತಿಗೆ. ನಮಗೆ ತಿರುಪತಿಗೆ ದರ್ಶನ ಆಯ್ತಿದ್ದು ಶನಿವಾರ. VIP ಟಿಕೆಟ್ ನಮಗೆ ಸಿಕ್ಕಿತ್ತು. ಹಾಗಾಗಿ ತುಂಬ ಒಂದು ಒಳ್ಳೆ ದರ್ಶನ ಆಯಿತು ಅಂತ ಹೇಳ್ಬೋದು. ಅಂದರೆ ಆರಾಮಾಗಿ ಹೋಗ್ಬೋದು, ಎಷ್ಟೊತ್ತಾರು ನಿಲ್ಬೋದು, ಅದೆಲ್ಲ ಏನೂ ಇಲ್ಲ. ಅಲ್ಲಿ ಹೋದ್ಮೇಲೆ ದೇವ್ರ ಮುಂದೆ ಎಲ್ಲರೂ ಒಂದೇ. ಬಟ್ ಏನಂದರೆ ಇನ್ನೂ ಸ್ವಲ್ಪ ಹತ್ತಿರದಿಂದ ನೀವು ದೇವ್ರನ್ನ ನೋಡ್ಬೋದು ಅಂತ ಅಷ್ಟೆ. ಇದು ಕಾಳಹಸ್ತಿಗೆ ಹೋಗುವಂಥ ಎಂಟ್ರೆನ್ಸು. ಸೊ ಫ್ರೈಡೇ ನಾವು ಫ್ರೀ ಆಗಿದ್ವಲ್ಲ, ಕಾಳಹಸ್ತಿದೊಂದು ದರ್ಶನ ಮುಗಿಸ್ಕೊಂಡು ಬಿಡುವ, ಯಾಕಂದರೆ ಮತ್ತೆ ಮರುದಿನ ತುಂಬ ಗಡಿಬಿಡಿ ಆಗ್ತದೆ, ಮತ್ತು ನಾವು ರಿಟರ್ನ್ ಬರಬೇಕು. ಸಂಡೇ ಒಂದು ಫಂಕ್ಷನ್ ಇತ್ತು ಸಕಲೇಶಪುರದಲ್ಲಿ. ಅದ್ರ ಬಗ್ಗೆ ವಿಡಿಯೋ ನಾನು ಇನ್ನೊಂದು ಹಾಕ್ತೇನೆ, ಇದರಲ್ಲಿ ಅದನ್ನು ಜಾಯಿನ್ ಮಾಡ್ತಾ ಇಲ್ಲ. ಇಲ್ಲಿನೂ ಅಷ್ಟೇ, ಮೊಬೈಲ್ ತೊಗೊಂಡು ಹೋಗ್ಲಿಕ್ಕಿಲ್ಲ ದೇವಸ್ಥಾನದೊಳಗಡೆ. ಮೊಬೈಲ್, ಬ್ಯಾಗ್ ಅದು ಇದು ಎಲ್ಲ ಇಟ್ಟು ಹೋಗ್ಬೇಕು. ಬ್ಯಾಗ್ ತೊಗೊಂಡು ಹೋಗ್ಬೋದು, ಬಟ್ ಮೊಬೈಲ್ ಯಾವುದೇ ಥರ ವಸ್ತುಗಳು ಇರಲಿಕ್ಕಿಲ್ಲ ನಿಮ್ಮ ಬ್ಯಾಗಲ್ಲಿ. ಸೊ ಸೇಫರ್ ಸೈಡ್ ಅಂತ ನಾವು ಮೊಬೈಲೆಲ್ಲ ಕಾರಲ್ಲೇ ಬಿಟ್ಟು ಹೋಗಿದ್ವಿ. ಸುಮ್ಮನೆ ಯಾಕೆ ಎಲ್ಲ ಕಡೆ ಎತ್ಕೊಂಡು ಹೋಗೋದು ಅಲೌಡ್ ಇಲ್ಲದ್ರೆ ಅಂತ. ಇದು ದೇವಸ್ಥಾನದ ಆಚೆಯಿಂದ ಲುಕ್. ಎಷ್ಟು ಸಣ್ಣ ಗೋಪುರ ಅಂದರೆ ಒಂದು ಮಾಮೂಲಿ ಗೋಪುರ ಅಂತ ಅನ್ನಿಸ್ತದೆ, ಬಟ್ ಒಳಗಡೆ ಹೋದಷ್ಟು ಮುಗಿಯೋದಿಲ್ಲ. ಅಷ್ಟೊಂದು ಸಣ್ಣ ಗುಡಿಗಳು, ಸಣ್ಣ ದೇವ್ರ ವಿಗ್ರಹಗಳು, ಬೇರೆ ಬೇರೆಯವರು ಪ್ರತಿಷ್ಠಾಪನೆ ಮಾಡಿದಂಥ ವಿಗ್ರಹ, ಅಂದರೆ ಯಮಧರ್ಮ, ರಾಮ, ಹನುಮಂತ, ಈ ಥರ ತುಂಬ ಲಿಂಗಗಳಿತ್ತು. ನೋಡಿ ತುಂಬ ಖುಷಿಯಾಯಿತು. ಕಾಳಹಸ್ತೇಶ್ವರ ದೇವಸ್ಥಾನ ಅಂದರೆ ಬೇಸಿಕಲಿ ಇದು ಈಶ್ವರ ದೇವಸ್ಥಾನ, ಬಟ್ ಅಲ್ಲಿ ರಾಹು ಕೇತು ಪೂಜೆ ತುಂಬ ಮೇನ್. ಈಗ ನೋಡಿ ಈ ಫೋಟೋ ನಾನು ಫಸ್ಟ್ ನೀವು ನೋಡ್ಕೊಳ್ಳಿ, ಏನು ವಿಜುವಲ್ ಉಂಟಲ್ಲ, ಇದು ನೋಡಿದರೆ ಆ್ಯಸ್ ಇಟ್ ಈಸ್ ತಿರುಮಲ ದೇವರು ಮಲ್ಕೊಂಡಾಗಿದ್ದ ಥರಾನೇ ಕಾಣಿಸ್ತದೆ. ಬಟ್ ಆ ವಿಷನ್ ನಮಗೆ ಬೇಕು, ನಿಮಗೆ ನೋಡಿದರೆ ಗೊತ್ತಾಗ್ತದಕ್ಕೆ ನಾನು ಆ ಪಿಕ್ಚರ್ ಹಾಕಿದ್ದು ರೆಫ್ರೆನ್ಸಿಗೋಸ್ಕರ. ಮೈಂಡ್ ಬ್ಲೋಯಿಂಗ್. ನೆಕ್ಸ್ಟ್ ಕಾಳಹಸ್ತಿದೆಲ್ಲ ಮುಗಿಸ್ಕೊಂಡು ಬಂದು ಹೋಗ್ತಾ ತಿರುಪತಿಗೆ ಹೋಗ್ತಾ ಇದು ಸಿಗ್ತದೆ. ನಾವು ರೂಮ್ಗೆಲ್ಲ ಹೋಗಿ ರೂಮ್ ಚೆಕ್ಔಟ್ ಮಾಡಿ ಬಂದು ಅಲ್ಲಿಂದ ನಾವು ತಿರುಪತಿಗೆ ಹೊರಟ್ವಿ. ಅಲ್ಲಿ ನಾವು ಫಸ್ಟ್ ರೂಮ್ ಸೇರ್ಕೊಂಡು ಬಿಡುವ ಅಂತ, ಯಾಕಂದರೆ ಅಲ್ಲಿ ನಮಗೆ 12 ಗಂಟೆ ಒಳಗಡೆ ಚೆಕ್-ಇನ್ ಇತ್ತು. ಹಾಗಾಗಿ ಇಲ್ಲಿ ಮುಗಿಸ್ಕೊಂಡು ಬಂದ ತಕ್ಷಣ ರೂಮ್ ನಾವು ಚೆಕ್ಔಟ್ ಮಾಡಿ ಈ ರೂಮ್ಗೆ ಹೋಗುವ ಅಂತ ಇಲ್ಲಿ ಬಂದಿದ್ದು. ಇದು ಏನು ಹೇಳಿದರೆ, ಈ ಎಂಟ್ರೆನ್ಸ್ ನೀವು ನೋಡ್ತಾ ಇದ್ದೀರಾ, ಇಲ್ಲಿನ ನಡ್ಕೊಂಡು ಹೋಗ್ತಾರಲ್ಲ, ಬೆಟ್ಟ ಹತ್ಕೊಂಡು ಹೋಗ್ತಾರೆ, ಅವರಿಗೆ ಇಲ್ಲಿ ಅವರ ಲಗೇಜ್ ಅಥವಾ ಚೆಕ್ಕಿಂಗ್ ಎಲ್ಲ ಈ ಪೋರ್ಷನಲ್ಲಿ ಆಗೋದಂತೆ. ನಮ್ಮ ಜೊತೆ ಏನಿದ್ರು ನನ್ನ ಹಸ್ಬೆಂಡ್ ಅವರ ದೊಡ್ಡಪ್ಪನ ಮಗ, ಅವರು ಈ ಡೇಟಲ್ಲೆಲ್ಲ ನಮಗೆ ಹೇಳಿದ್ದು. ಇದು ಹತ್ಕೊಂಡು ಹೋಗುವಂಥ ಮೆಟ್ಲು ಸ್ಟಾರ್ಟಿಂಗ್ ಆಯಿತಾ, ಸ್ಟಾರ್ಟಿಂಗ್ ಪಾರ್ಟ್. ಇಲ್ಲಿಂದ ನೋಡಿ ಕೆಳಗಡೆ ನೀವೇನು ಮೆಟ್ಲು ನೋಡ್ತಾ ಇದ್ದೀರಾ ಹತ್ಕೊಂಡು ಬರ್ತಾ ಇದ್ದಾರೆ, ಅಲ್ಲಿಂದ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಅವರು ಮೆಟ್ಲು ಹತ್ತಿಕೊಂಡು ಕಂಟಿನ್ಯೂ ಮಾಡ್ತಾರೆ. ಅದು ಕಂಟಿನ್ಯೂಸ್ ಮೆಟ್ಲಲ್ಲ, ಅಲ್ಲಿ ನಿಮಗೆ ಸ್ವಲ್ಪ ನಡಿಲಿಕ್ಕೂ ಸಿಗ್ತದೆ. ನಾನು ಅದನ್ನು ತೋರಿಸ್ತೇನೆ ನಿಮಗೆ ಈ ವಿಡಿಯೋದ ಎಂಡಲ್ಲಿ ಸ್ವಲ್ಪ ಉಂಟು, ಯಾಕಂದರೆ ನಾವು ರಿಟರ್ನ್ ಬರ್ತಾ ನಮಗೆ ಅವರೆಲ್ಲ ಸಿಗ್ತಾರೆ ನಡ್ಕೊಂಡು ಬರೋರೆಲ್ಲ ಯಾರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ನಡಿಲಿಕ್ಕೂ ಇರ್ತದೆ, ಮತ್ತು ಮೆಟ್ಲು ಹತ್ಲಿಕ್ಕೆ ಇರ್ತದೆ. ಈ ಥರ ಇರ್ತದಂತೆ ಏನು ಜರ್ನಿ. ಮತ್ತು 3300 ಸಮಥಿಂಗ್ ಸ್ಟೆಪ್ಸ್ ಉಂಟು ಅಂತ ಹೇಳ್ತಿದ್ರು, ಯಾಕಂದರೆ ಅವ್ರು ಹೋಗಿದ್ದಾರೆ, ಹಾಗಾಗಿ ಅವರು ಹೇಳ್ತಿದ್ರು. ಇನ್ನು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇದು ಎಂಟ್ರಿ ವೇನೇ ಬೇರೆ, ಎಕ್ಸಿಟ್ ವೇನೇ ಬೇರೆ, ಟೋಟಲಿ ಡಿಫ್ರೆಂಟ್ ಆಯಿತಾ. ಇದು ಎಂಟ್ರಿ ವೇ. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಾರ್ ಚೆಕಿಂಗ್ ನಡೀತದೆ, ನಿಮ್ಮ ಲಗೇಜ್ ಚೆಕಿಂಗ್ ನಡೀತದೆ. ಅಂದರೆ ಸ್ಕ್ಯಾನರ್ ಏನಿರ್ತದಲ್ಲ ಪ್ರಾಪರ್ ಏರ್ಪೋರ್ಟಲ್ಲೆಲ್ಲ ಇರ್ತದೆ ಆ ಥರ, ಅದರಲ್ಲಿ ನೀವು ನಿಮ್ಮ ಬ್ಯಾಗ್ಸ್ ಇಟ್ಟರೆ ಅದು ಕಂಪ್ಲೀಟಾಗಿ ಸ್ಕ್ಯಾನ್ ಆಗಿ ಬರ್ತದೆ. ಬ್ಯಾಗಲ್ಲಿ ಏನೂ ಇರಬಾರ್ದು, ಕ್ಯಾಮರಾ ಇಂಥದ್ದೆಲ್ಲ
ಮೊಬೈಲ್ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಂತ ಇಲ್ಲ, ಬಟ್ ಕ್ಯಾಮರಾಸ್ ನೀವು ಕೊಂಡು ಹೋಗಾಗೆ ಇಲ್ಲ. ಮೊಬೈಲ್ ಏನಿದ್ರು ನೀವು ರೂಮಲ್ಲಿ ಇಡ್ಬೋದು, ಅಥವಾ ಅಲ್ಲಿ ಅದಕ್ಕೆ ಅಂತಲೇ ಒಂದು ಸೆಕ್ಷನ್ ಇರ್ತದೆ, ಅಲ್ಲಿ ನಿಮ್ಮ ಮೊಬೈಲ್ಸ್ ಎಲ್ಲ ಸರೆಂಡರ್ ಮಾಡ್ಬೋದು. ಇಲ್ಲಿ ನಮ್ಮ ಚೆಕಿಂಗ್, ಈವನ್ ನಮ್ಮನ್ನು ಚೆಕ್ ಮಾಡ್ತಾರೆ. ಎಲ್ಲ ಚೆಕಿಂಗ್ ಮುಗಿಸ್ಕೊಂಡು ನಾವು ಇದು ತಿರುಪತಿ ತಿರುಮಲ ಬೆಟ್ಟಕ್ಕೆ ಹೋಗುವಂಥ ದಾರಿ. ಹೆಚ್ಚಾಗಿ ಎಲ್ಲರೂ ತಿರುಪತಿಗೆ ಹೋಗ್ತೇವೆ ಅಂತ ಹೇಳ್ತಾರೆ, ಬಟ್ ತಿರುಪತಿ ಅನ್ನೋದು ಕೆಳಗಡೆ ಎಂಟ್ರೆನ್ಸ್ ಏನಿರ್ತದೆ ಬೆಟ್ಟ ಹತ್ತೋಕ್ಕಿಂತ ಮುಂಚೆ. ಈ ಬೆಟ್ಟ ಹತ್ತಿದ ಮೇಲೆ ಅದಕ್ಕೆ ತಿರುಮಲ ಅಂತ ಹೇಳ್ತಾರೆ, ಅದು ತಿರುಮಲ ಬೆಟ್ಟ, ಆಯಿತಾ. ಇದು ಹೋಗುವಂಥ ದಾರಿ ಆಲ್ಮೋಸ್ಟ್ ನಿಮಗೆ ಘಾಟಿಯಾಗೇ ಇರ್ತದೆ, ಯಾಕಂದರೆ ಬೆಟ್ಟ ಹತ್ತುತ್ತೀರಿ ನೀವು ಟರ್ನ್ಸ್. ಬಟ್ ರೋಡ್ಸ್ ಆರ್ ದ ಬೆಸ್ಟ್ ಆ್ಯಂಡ್ ದ ಕ್ಲೀನೆಸ್ಟ್ ಸಿಟಿ ಅಂತ ಹೇಳ್ಬೋದು. ಪ್ರತಿ ಕಡೆ ನೀವು ನೋಡಿದರೂ ಗುಡಿಸ್ತಾನೆ ಇರ್ತಾರೆ, ಒಂದು ಕಸ ಇರೋದಿಲ್ಲ ರೋಡಲ್ಲಿ. ಮತ್ತು ವಾಟ್ರ್ ಬಾಟಲ್ಸಲ್ಲಿ ಅಲೌಡ್ ಇಲ್ಲ, ಪ್ಲಾಸ್ಟಿಕ್ ಬಾಟಲ್ಸ್. ಗ್ಲಾಸ್ ಬಾಟಲ್ಸ್ ನಿಮಗೆ ಹೋಟ್ಲಲ್ಲೆಲ್ಲ ಸಿಗೋದು, ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಕೊಂಡು ಹೋಗೋ ಹಾಗೆ ಇಲ್ಲ ಅಲ್ಲಿಗೆ. ಈ ಚೆಕಿಂಗ್ ಎಲ್ಲ ಎಂಟ್ರಿಯಲ್ಲೇ ಆಗಿಬಿಡ್ತದೆ. ಆಗ ನಾನೇನು ಹೇಳಿದೆ, ವೆಹಿಕಲ್ಸ್ ಮತ್ತು ನಮ್ಮದು ಲಗೇಜ್ ಎಲ್ಲ ಎಂಟ್ರಿ ಇತ್ತು ಅಲ್ಲಿ. ಅಲ್ಲಿಂದ ನಾವು ರೂಮ್ಗೆ ಹೋಗಿದ್ವಿ, ಚೆಕ್ ಇನ್ ಆಗಿದ್ವಿ, ಅಲ್ಲಿ ರಿಲ್ಯಾಕ್ಸ್ ಮಾಡಿದ್ವಿ. ದೇವಸ್ಥಾನದಿರೋದಂತ ಇದು ಒಂದೇ ಫೋಟೋ, ನಂತರ ವೀಡಿಯೋನೂ ಇಲ್ಲ, ಯಾಕಂದರೆ ನಾವು ಮೊಬೈಲೆಲ್ಲ ನಮ್ಮ ರೂಮಲ್ಲೇ ಬಿಟ್ಟಿದ್ವಿ. ಮತ್ತು ನಾವು ದೇವಸ್ಥಾನ ಹತ್ರ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಅಂದರೆ ಸ್ವಲ್ಪ ದೂರ ಇತ್ತು. ಹಾಗಾಗಿ ಒಂದು ಫೋಟೋ ಅಷ್ಟೇ ಮೇಯ್ನ್ ಆಗಿ ಹಾಕ್ತಾ ಇದ್ದೇನೆ. ಮತ್ತು ಇದೇನು ಹೇಳಿದರೆ, ರಾತ್ರಿ ಸ್ಟ್ರೀಟ್ ಶಾಪಿಂಗ್ ಮಾಡೋರಿಗೆ ಅಲ್ಲ, ರಾತ್ರಿ ಅಂತಲ್ಲ, ಸ್ಟ್ರೀಟ್ ಶಾಪಿಂಗ್ ಮಾಡೋರಿಗೆ ಸ್ಟ್ರೀಟಲ್ಲಿ ಈ ಶಾಪ್ಗಳೆಲ್ಲ ಇತ್ತು. ರಾತ್ರಿನೂ ಚೆನ್ನಾಗಿ ಕಾಣಿಸ್ತಿತ್ತು ಆ ಲೈಟಿಂಗ್ ಒಟ್ಟಿಗೆ ಎಲ್ಲ. ಹಾಗೆ ತುಂಬ ಹಿಮ ಬೀಳ್ತಾ ಇತ್ತು ನೋಡಿ, ಒಂಥರ ನೀವು ಹೊಗೆ ಅಂತ ಅನ್ಕೋಬೋದು ನೋಡುವಾಗ, ಏನೋ ಹೊಗೆ ಹೋಗ್ತಾ ಇದೆ ಅಂತ. ಬಟ್ ಅದು ಹೊಗೆ ಅಲ್ಲ, ಹಿಮ. ಅದು ಗಾಳಿ ರೂಪದಲ್ಲಿ ಮೂವ್ ಆಗ್ತಾಯಿತ್ತು. ಅಷ್ಟು ಚಳಿ ಇತ್ತು, ತುಂಬ ಸಿಕ್ಕಾಪಟ್ಟೆ ಚಳಿ ಇತ್ತು, ಯಾಕಂದರೆ ಮಳೆ ಇತ್ತು. ಮಂಗಳೂರಲ್ಲಿ ಯಾವ ಥರ ಮಳೆ ಹೊಡಿತಾ ಇತ್ತು ಅಂತ ನಾನು ಕೇಳ್ತಾ ಇದ್ದೆ ಫೋನ್ ಮಾಡಿದಾಗ ಎಲ್ಲ, ಅದೇ ಥರ ಅಲ್ಲಿನೂ ಅಷ್ಟೇ ಮಳೆ ಇತ್ತು. ಹಾಗಾಗಿ ಚಳಿ ಸ್ವಲ್ಪ ಜಾಸ್ತಿನೇ ಇತ್ತು. ಈಗ ನಾವು ಹೋಗ್ತಿರೋದು ಎಕ್ಸಿಟ್ ವೇ. ನಾನು ಹೇಳಿದೆ ಎಕ್ಸಿಟೇ ಬೇರೆ ಎಂಟ್ರಿನೇ ಬೇರೆ ಅಂತ. ಇದು ಎಕ್ಸಿಟ್, ಇಲ್ಲಿ ಏನೂ ಇಲ್ಲ, ಜಸ್ಟ್ ಯೂಶ್ವಲ್ ಆಗಿ ನೀವು ಎಕ್ಸಿಟ್ ಆಗೋದು. ಇನ್ನೊಂದೇನು ಹೇಳಿದರೆ, ಫ್ರೈಡೇ ಏಕಾದಶಿ ಇತ್ತು. ನನ್ನ ಫೇವ್ರೇಟ್ ದಿನ ಹೇಳ್ಬೋದು, ಯಾಕಂದರೆ ನಾನು ಏಕಾದಶಿ ವ್ರತ ಹಿಡಿತೇನೆ. ಮರುದಿನ ನಾನು ಅಲ್ಲೇ, ಅಂದರೆ ದೇವಸ್ಥಾನದ ಪ್ರಸಾದ ಮೂಲಕನೇ ನಾನು ವ್ರತ ಬಿಟ್ಟಿದ್ದು. ಇನ್ನು ಆ ಒಂದು ಪ್ರೊಸೀಜರ್ ಹೇಗಿರ್ತದೆ ಹೇಳಿದರೆ, ನಿಮಗೇನಾದರೂ ಟೈಮ್ ಅಲಾಟ್ ಮಾಡಿರ್ತಾರಲ್ಲ, ನಮಗೆ 6 o'clock ಅಲ್ಲಿ ಇರಬೇಕು ನಾವು ಶಾರ್ಪ್ ದೇವಸ್ಥಾನದ ಹತ್ತಿರ. ಆಗ ನಮ್ಮನ್ನು ಅವ್ರು ಕರ್ಕೊಂಡು ಹೋಗ್ತಾರೆ. ಇದು ಇನ್ನೊಂದು, ಇದೇನು ಹೇಳಿದರೆ, ಈ ಮೊಣಕಾಲಲ್ಲಿ ಹತ್ಕೊಂಡು ಹೋಗ್ತಾರಲ್ಲ ಅವ್ರಿಗೆಲ್ಲ ನೋಡಿ, ಇಲ್ಲಿಂದ ಒಂದು ವೇ ಉಂಟು, ಅಲ್ಲಿ ಕೆಲವೊಬ್ಬರು ಹತ್ತುತ್ತಾನೂ ಇದ್ದರು. ಈ ಗೋಪುರ ಏನು ನೋಡಿದ್ರು, ಬದಿಯಲ್ಲಿ ಮೆಟ್ಲು ಹತ್ತೋರು. ಇವರೆಲ್ಲ ನಡ್ಕೊಂಡು ಬರೋರು ಏನಿದ್ರಲ್ಲ, ಬೆಟ್ಟ ಹತ್ಕೊಂಡು ಕೆಳಗಡೆ ನಾನು ತೋರಿಸಿದೆ, ಅವರು ಮೆಟ್ಲು ಹತ್ಕೊಂಡು ಬರ್ತಾಯಿದ್ದಾರೆ ಅಂತ. ಅವ್ರಿಗೆ ಹೀಗೆ ನಡಿಲಿಕ್ಕೆ ದಾರಿಗಳಿರ್ತದೆ. ಇನ್ನು ಇಲ್ಲಿ ನೀವೇನು ಮೇಲೆ ಕಾಣಿಸ್ತಾ ಇದೆ ನಿಮಗೆ, ಅದು ಗರುಡಾದ್ರಿ ಅಂತೆ. ಅಂದರೆ ಆ ಕಲ್ಲೇನಿದೆ ಅದು ಗರುಡನ ರೂಪದಲ್ಲಿ ಉಂಟು. ಅದು ನಂಗೆ ಅಷ್ಟೊಂದು ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ಕಲಿಲ್ಲ, ಸ್ವಲ್ಪ ಹೀಗೆ ವ್ಯೂ ಕಾಣಿಸ್ತು ಅಷ್ಟೆ. ಈಗ ನೋಡಿ ದೇವ್ರ ಮುಖ ನೀಟಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು ಹೇಗೆ ಇದೆ ಅಂತ. ಓಕೆನಾ, ನಾನೇನು ಹೇಳ್ತಾ ಇದ್ದೆ, ನಮಗೆ ಟೈಮ್ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ನಾವು ಅಲ್ಲಿ ರೀಚ್ ಆಗಬೇಕು. ಅವರು ಅಲ್ಲಿ ಕ್ಯೂ ಇರ್ತದೆ, ಯೂಶ್ವಲ್ ಕ್ಯೂ ಇರ್ತದೆ, ಜನ ಅಲ್ಪ ಸ್ವಲ್ಪ ಇರ್ತಾರೆ. ಹಾಗೆ ಹೋಗಿ ನಮ್ಮನ್ನು ಒಂದು ರೂಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವೆಯ್ಟ್ ಮಾಡಬೇಕು. ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಅಲ್ಲಿ ನಮಗೆ ಪ್ರಸಾದ ಸಿಕ್ತು, ಒಳ್ಳೆ ಖಾರ ಪೊಂಗಲ್. ಅಲ್ಲೇ ನನ್ನ ಇದು ವ್ರತ ಇತ್ತು. ನೆಕ್ಸ್ಟ್ ಡೇ ನಾನು ಬಿಟ್ಟೆ. ಅದಾದಮೇಲೆ ಅಲ್ಲಿಂದ ಮತ್ತೆ ಕ್ಯೂ ಅಲ್ಲಿ ಹೋಗಿ ನಮಗೆ ದೇವಸ್ಥಾನದೊಳಗೆ ನೋಡ್ಲಿಕ್ಕೆ ಸಿಗ್ತದೆ. ಅಲ್ಲಿ ಹೋದಾಗ ನಿಮ್ಗೆ ಯಾವುದೂ ನೆನಪಿರೋದಿಲ್ಲ, ಏನು ನೀವು ದೇವ್ರ ಹತ್ರ ಬೇಡಬೇಕು ಅನ್ನೋದು ನಿಮಗೆ ತಲೆಗೆ ಬರೋದಿಲ್ಲ. ಜಸ್ಟ್ ಅಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರ್ತದೆ ಬಿಟ್ಟರೆ ಇನ್ನೇನು ನಿಮ್ಗೆ ಅನಿಸೋದಿಲ್ಲ. ಅಂಥ ಒಂದು ಡಿವೈನ್ ಅನುಭವ ಅಂತ ಹೇಳ್ಬೋದು. ತುಂಬ 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 ಚೆನ್ನಾಗಿತ್ತು. ಆ ಫೀಲಿಂಗ್ ನಂಗೆ ಹೇಳಲಿಕ್ಕೆ ಬರೋದಿಲ್ಲ. ನನ್ನ ಆರಾಧ್ಯ ದೇವರು, ನನ್ನ ಇಷ್ಟದ ದೇವರು, ಅವರ ಒಂದು ದರ್ಶನ ನನಗೆ ಸಿಕ್ಕಿದೆ ಈ ಜನ್ಮದ ಪುಣ್ಯ ಅಂತ ಅಂದ್ಕೊಳ್ತೇನೆ ನಾನು. ಇದಕ್ಕಿಂತ ಹೊರತಾಗಿ ನಂಗೆ ಇನ್ನೇನೂ ಬೇಡ ಅಂತ ಅನಿಸ್ಬಿಟ್ಟಿದೆ. ಒಂಥರ ಧನ್ಯತಾ ಭಾವ, ಸಾಕಪ್ಪ ಇಷ್ಟೇ ಲೈಫಲ್ಲಿ, ಇದಕ್ಕಿಂತ ಇನ್ನೇನೂ ಇಲ್ಲ ಅಂತ. ಇದು ಒಂದು ನನ್ನ ವ್ಲಾಗ್ ಸ್ಟೋರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ಫೋಟೋಸ್ ಯಾರೂ ತೋರಿಸ್ಲಿಕ್ಕೆ ಆಗೋದಿಲ್ಲ, ವೀಡಿಯೋಸ್ ಯಾರೂ ತೋರಿಸ್ಲಿಕ್ಕೆ ಆಗೋದಿಲ್ಲ, ಅಂತಹ ಒಂದು ಫುಲ್ ಟೈಟ್ ಸೆಕ್ಯೂರಿಟಿ ಇತ್ತು ಆ ಪ್ಲೇಸಲ್ಲಿ. ಓಕೆ, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್.